ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಮಲ್ನಾಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ. ಸ್ವಲ್ಪ ಕಮಿಟ್ಮೆಂಟ್ಗಳು ಜಾಸ್ತಿ ಮಾಡಿಕೊಂಡು ಕೆಲಸನ ಜಾಸ್ತಿ ಮಾಡ್ಕೊಂಡಿದ್ದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಐ ಹೋಪ್ ಎಲ್ಲರಿಗೂ ಗೊತ್ತಾಗಿದೆ ಸ್ಟಾರ್ಟಿಂಗಲ್ಲೇ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಹಾಗೆ ನೀವು ತಮ್ನೈನಲ್ಲಿ ಕೂಡ ನೋಡಿದ್ದೀರಾ ಅಲ್ವಾ? ಎಸ್, ಇವತ್ತು ನಾನು ಹೋಗ್ತಾ ಇರೋದು ನಮ್ಮ ದೇಶದಲ್ಲಿ ಎರಡನೆಯ ಅತಿ ಉದ್ದನೆಯ ಕೇಬಲ್ ಬ್ರಿಡ್ಜ್ ಅಂತ ಹೆಸರು ತೊಗೊಂಡಿರುವಂತಹ ನಮ್ಮ ಸಿಗಂದೂರು ಬ್ರಿಡ್ಜ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ದಿನ ಆಯಿತು ಈ ಸೇತುವೆನ ಉದ್ಘಾಟನೆ ಮಾಡಿ. ಅಷ್ಟೇ ಅಲ್ಲ, ತುಂಬ ದಿನ ಆಯಿತು ನಾನು ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಕೂಡ. ನಾನು ಸೇತುವೆ ನೋಡೋಕೆ ಹೋಗಿದ್ದು ಲೇಟು, ಹಾಗೆ ರೆಕಾರ್ಡ್ ಮಾಡ್ಕೊಂಡಿರೋ ವಿಡಿಯೋನ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾ ಇರೋದು ಲೇಟು. ಸಾರಿ, ಸ್ವಲ್ಪ ಸೋಂಬೇರಿ ಆಗೋದ್ರ ಜೊತೆಗೆ ಸ್ವಲ್ಪ ಕೆಲಸದ ಒತ್ತಡನೂ ಇತ್ತು. ಆದರೆ ಇನ್ಮೇಲೆ ಹಾಗಾಗಲ್ಲ, ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾ ಇರುತ್ತೆ. ಸಾಕಷ್ಟು ಜನ ನೋಡಿರ್ತೀರ ಸಿಗಂದೂರಿನ ಹೊಳೆ ಬಾಗಿಲಿಗೆ ಹೋಗಬೇಕಂದ್ರೆ ಇಲ್ಲೆಲ್ಲ ಸುತ್ತಮುತ್ತ ಹೇಗಿರುತ್ತೆ ಅಂತ ಹೇಳಿ. ವೆಹಿಕಲ್ಸ್ನೆಲ್ಲ ಇಲ್ಲೇ ಪಾರ್ಕ್ ಮಾಡಿ ಹೋಗಬೇಕಾಗ್ತಾಯಿತ್ತು. ಇಲ್ಲಿ ಪಾರ್ಕಿಂಗ್ ಜಾಗ ಕೂಡ ಇತ್ತು, ಆದರೆ ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಸೊ ಈ ಥರ ಹೈವೇ ಥರ ಮಾಡಿದ್ದಾರೆ. ಇದು ಜಸ್ಟ್ ತಾತ್ಕಾಲಿಕ ಅಷ್ಟೇ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಪ್ರೋಸೆಸ್ಸು, ಇನ್ನೂ ಇದೆ. ಇನ್ನೂ ಸಿಗಂದೂರಿನ ಬ್ರಿಡ್ಜ್ ಕೆಲಸ ಕೂಡ ಕಂಪ್ಲೀಟ್ ಆಗಿಲ್ಲ, ಇನ್ನೂ ವರ್ಕ್ ಇದೆ. ಹಾಗೆಯೇ ಜಸ್ಟ್ ಟೆಂಪ್ರವರಿಯಾಗಿ ಈ ಥರ ಇವಾಗ ರೋಡ್ ಮಾಡಿದ್ದಾರೆ. ನೀವು ಎಷ್ಟೊತ್ತಿಗೆ ಬಂದರೂ ಇವಾಗ ನಿಮ್ಮ ವೆಹಿಕಲ್ಸ್ನ ಇಲ್ಲೆಲ್ಲ ಪಾರ್ಕ್ ಮಾಡೋ ಹಾಗಿಲ್ಲ, ಡೈರೆಕ್ಟ್ ಸಿಗಂದೂರ ಗೇಟ್ ತನಕ ಹೋಗ್ಬೋದು. ಅಷ್ಟು ನೀಟಾಗಿದೆ ರೋಡು, ಹಾಗೆ ಅಷ್ಟೇ ಹೈಜಿನಿಕ್ ಆಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇನ್ನು ನೀವು ಈ ಲೆಫ್ಟ್ ಸೈಡಲ್ಲಿ ನೋಡಿ, ಫಸ್ಟ್ ಲಾಂಚ್ಗೆ ಹೋಗ್ಬೇಕಂದ್ರೆ ಈ ಕಡೆ ಹೋಗ್ತಾ ಇದ್ರಿ ಅಲ್ವಾ, ಇವಾಗ ಅಲ್ಲೆಲ್ಲ ವೆಹಿಕಲ್ ಓಡಾಡೋ ಹಾಗೆ ಇಲ್ಲ, ಆ ಥರ ಆಗೋಗಿದೆ. ನಾನು ಇವತ್ತು 6:30ಗೆ ಮನೆಯಿಂದ ಹೊರಟಿದ್ದೆ. ಇಲ್ಲಿಗೆ ಬರೋ ಅಷ್ಟೊತ್ತರಲ್ಲಿ ಒಂದು 7:15-7:30 ಆಗಿತ್ತು. ಆದರೂ ಎಷ್ಟು ಬೆಳಕಿದೆ, ಹಾಗಂತ ಹೇಳಿ ನಾನು ಪೌರ್ಣಿಮೆ ಟೈಮಲ್ಲೇನು ಬಂದಿಲ್ಲ. ಪೌರ್ಣಿಮೆನೂ ಇಲ್ಲ, ಅಮಾವಾಸ್ಯೆನೂ ಇಲ್ಲ, ಕತ್ಲೂ ಇಲ್ಲ. ಆಗತ್ತೆ ಹೇಳಿ ಇಷ್ಟೊಂದು ಬೆಳಕಿದೆ ಅಂತ ಅಂದರೆ ಸೊ ಇದೇನು ಇಲ್ಲಿಗೆ ಹಾಕಿರೋ ಲೈಟಿಂಗ್ ಎಫೆಕ್ಟು ಏನಂತ ಗೊತ್ತಿಲ್ಲ. ಬಟ್ ತುಂಬಾ ಏನೋ ಡೇ ಟೈಮಲ್ಲಿ ನೋಡಿದ ಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ಇವತ್ತು ನಾನು ನಮ್ಮ ಸಿಗಂದೂರಿನ ಬ್ರಿಡ್ಜ್ಗೆ ಎಂಟ್ರಿ ಆಗೇ ಬಿಟ್ಟೆ. ತುಂಬ ಖುಷಿ ಆಗ್ತಾ ಇದೆ. ಎಷ್ಟು ಜನಕ್ಕೆ ಇಷ್ಟು ಉದ್ದನ ಕೇಬಲ್ ಬ್ರಿಡ್ಜ್ ಮೇಲೆ ಹೋಗೋದು ಖುಷಿ ಕೊಡ್ತಾ ಇರ್ಬೋದು, ಅಥವಾ ನೇಚರ್ನ ನೋಡಿ ಖುಷಿ ಕೊಡ್ತಾ ಇರ್ಬೋದು. ಬಟ್ ನನಗೆ ನಿಜವಾಗ್ಲೂ ಹೇಳ್ತೀನಿ, ಈ ಕೇಬಲ್ ಬ್ರಿಡ್ಜ್ ಮೇಲೆ ಹೋಗೋ ಖುಷಿಗಿಂತ ಆ ಕಡೆ ಊರಿನವರ ಹಾಗೆ ಈ ಕಡೆ ಊರಿನವರ ಮಧ್ಯದಲ್ಲಿ ಒಂದು ಅಡ್ಡಗಾಲಾಗಿ ನಿಂತಿದ್ದು ಅಂದರೆ ಇದೇ ಊರು. 1949ರಲ್ಲಿ ಸೇತುವೆ ಆದಮೇಲೆ ಇಲ್ಲಿನ ಊರೆಲ್ಲ ಮುಳುಗೋದ್ಮೇಲೆ ನಮಗೆ ಆ ಕಡೆಗೂ ಈ ಕಡೆಗೂ ಸಂಪರ್ಕನೇ ಇರ್ತಿರ್ಲಿಲ್ಲ. ಆ ಊರೆಲ್ಲ ಮುಳುಗಿದ ಮೇಲೆ ಸ್ವಲ್ಪ ದಿನ ಜನ ಓಡಾಡೋದೇ ಕಷ್ಟ ಆಗಿತ್ತು. ಆ ಟೈಮಲ್ಲಿ ಈ ಮೀನು ಹಿಡಿಬೇಕಾದ್ರೆ ತೆಪ್ಪ ಅಂತಾರಲ್ಲ, ಸೊ ಅದನ್ನು ಬಳಸ್ಕೊಂಡು ಓಡಾಡ್ತಾ ಇದ್ರಂತೆ. ಅವಾಗೇನಾಯಿತು, ಒಂದು ಮದುವೆ ಟೈಮಲ್ಲಿ ಆ ಕಡೆ ಮದುಮಗಳು ಏನೋ ನನಗೆ ಗೊತ್ತಿಲ್ಲ, ಅದು ಮದುವೆ ಟೈಮಲ್ಲಿ ಮದುಮಕ್ಕಳನ್ನ ಕೂಲಿಸ್ಕೊಂಡು ಆ ತೆಪ್ಪದಲ್ಲಿ ಬರ್ತಾ ಇರಬೇಕಂದ್ರೆ ತೆಪ್ಪ ಮಗ್ಚೋಗಿ ಸುಮಾರು ಜನ ತೀರ್ಕೊಂಡಿದ್ರಂತೆ. ಅದಾದ ನಂತರ ಈ ಹೊಳೆಗೆ ಲಾಂಚ್ ಬಂದಿತ್ತು. ಸೊ ಇಷ್ಟು ನಮಗೆ ಒಂದು ಬುದ್ಧಿ ಬಂದಾಗಿಂದ ಇಲ್ಲಿ ತನಕ ಈ ಲಾಂಚೇ ಸೇವೆನ ಮಾಡ್ತಾ ಇತ್ತು. ಆದರೆ ಅದು ಸಂಜೆ 6 ಗಂಟೆ ಆಗಿದ ತಕ್ಷಣ ಲಾಸ್ಟ್ ಆಗಿಬಿಡ್ತಾ ಇತ್ತು. ಇನ್ನು ಏನೇ ಎಮರ್ಜೆನ್ಸಿ ಬಂದ್ರೂ, ಯಾರೋ ತೀರ್ಕೊಂಡಿದ್ರು, ಹಬ್ಬ ಹರಿದಿನ ಅಂದ್ರೂ, ಅಥವಾ ಯಾರಿಗೂ ಆ ಕಡೆ ಅವ್ರಿಗೆ ಹುಷಾರಿಲ್ಲ ಅಂದರೆ ಅವ್ರಿಗೆ ನಿಯರ್ ಆಗೋದು ಇಲ್ಲಿ ಸಾಗರನೇ. ಇಲ್ಲಿ ಕರ್ಕೊಂಬರ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತಾಯಿತ್ತು, ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಅವರು ಉಡುಪಿ ಕುಂದಾಪುರ ಆ ಸೈಡ್ ಹೋಗಬೇಕಾಗಿತ್ತು, ಯಾಕಂದರೆ ಈ ಕಡೆ ಸಂಪರ್ಕ ಕಟ್ಟಾಗ್ತಾ ಇತ್ತಲ್ವ, ಹಾಗಾಗಿ. ಆದರೆ ಇನ್ಮೇಲೆ ಆ ಒಂದು ಗೋಜೆ ಇಲ್ಲ. ಇನ್ನೂ ಒಂದು ಅಂದರೆ ನಮಗೆ ತಾಯಿ ಮನೆ ಬಂದು ಸಿಗಂದೂರಿನ ಆ ಕಡೆ, ಹಾಗೆ ತಂದೆ ಮನೆ ಬಂದು ಸಾಗರ ಸೈಡು ಈ ಕಡೆ. ಈ ಮಧ್ಯದಲ್ಲಿ ಹೊಳೆ ನಮಗೆ ಅಡ್ಡ ಆಗಿತ್ತು. ಬಟ್ ಇನ್ನು ಮುಂದೆ ಅದಿಲ್ಲ. ಇನ್ನಷ್ಟು ಬಾಂಧವ್ಯಗಳನ್ನು ಬೆಸೆಯುತ್ತೆ. ಒಂದು ಹಬ್ಬ ಹರಿದಿನ ಮಾಡಿದಾಗ ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ರಿಟರ್ನ್ ನಮ್ಮ ಮನೆಗೆ ನಾವು ಬಂದುಬಿಡ್ಬೋದು. ಅಥವಾ ಲೇಟ್ ನೈಟ್ ಆದರೂ ಕೂಡ ನಾವು ನಮ್ಮ ನೆಂಟರಿಷ್ಟರನ್ನ ನೋಡೋದಕ್ಕೆ ನಾವು ಹೋಗ್ಬೋದು, ಅಥವಾ ಏನೇ ಎಮರ್ಜೆನ್ಸಿ ಬಂದ್ರೂ ಆ ಕಡೆಯಿಂದ ಈ ಕಡೆ ಓಡಾಡ್ಬೋದು. ಸೊ ಇದು ನಮಗೆ ಇಲ್ಲಿನ ಲೋಕಲ್ ಜನಕ್ಕೆ ಖುಷಿ ಕೊಡ್ತಾ ಇರೋವಂತಹ ವಿಷಯ. ಇನ್ನು ಅದಾದಮೇಲೆ ಈ ಸಿಗಂದೂರಿನ ಬ್ರಿಡ್ಜ್, ಅದರ ವೈಭವ, ಅದರ ಅದ್ಧೂರಿ, ಅಲ್ಲಿನ ಪರಿಸರ, ಅದೆಲ್ಲ ನಮಗೆ ಇನ್ನು ನೆಕ್ಸ್ಟ್.
ಸೊ ನೀವು ನೋಡ್ತಾ ಇರ್ಬೋದು ಇಷ್ಟು ನೈಟ್ ಆಗಿದೆ. ನಾವು ಸುಮಾರು ಒಂದು ಅರ್ಧ ಗಂಟೆ ಅಲ್ಲೇ ಇದ್ವಿ, ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಇದ್ವಿ. ಹತ್ತತ್ರ 8 ಗಂಟೆ ಆಗಿತ್ತು. 8 ಗಂಟೆ ಆದರೂ ಕೂಡ ಯಾವ ರೀತಿ ಬೆಳಕಿದೆ ಅಂತ. ಬ್ಯೂಟಿಫುಲ್ ನೇಚರ್ ಮಾತ್ರ. ಮೊದಲೆಲ್ಲ ಸಿಗಂದೂರಿಗೆ ಒಂದು 6 ಗಂಟೆ ಅಷ್ಟೊತ್ತಿಗೆ 5 ಗಂಟೆ ಅಷ್ಟೊತ್ತಿಗೆ ಬಸ್ಸೆಲ್ಲ ಲಾಸ್ಟ್ ಆಗ್ತಾಯಿತ್ತು, ಯಾಕಂದರೆ ಹೊಳೆ ದಾಟಕ್ಕೆ ಆಗ್ತಾ ಇರಲಿಲ್ವಲ್ಲ, ಹಾಗಾಗಿ. ಬಟ್ ಇವಾಗ ಹಾಗಲ್ಲ. ಇವಾಗ ಲಾಸ್ಟ್ ಬಸ್ ಅಂದರೆ ಗೌರ್ಮೆಂಟ್ ಬಸ್ ಒಂದಿದೆ, 7:15ಗೆ ಸಾಗರದಿಂದ ಬಿಡುತ್ತೆ. ಸೊ ಡೈರೆಕ್ಟ್ ನಿಮಗೆ ಸಿಗಂದೂರಿಗೆ ಹೋಗುತ್ತೆ. ಅದು 8:45 9 ಗಂಟೆ ಒಳಗಡೆ ಸಿಗಂದೂರಿಗೆ ನೀವು ರೀಚ್ ಆಗಿ ಅಲ್ಲಿ ರೂಮ್ ಮಾಡಿಕೊಂಡು ಬೆಳಗ್ಗೆಯ ಪ್ರಥಮ ದರ್ಶನನ ಮುಗಿಸ್ಕೊಬೋದು. ಸೊ ಇದಿಷ್ಟು ಇವತ್ತು ನಮ್ಮ ಒಂದು ಜರ್ನಿಯ ತುಣುಕಾಗಿತ್ತು. ಈ ಒಂದು ಬ್ರಿಡ್ಜ್ ನೋಡೋ ಖುಷಿ ಒಂದಾದರೆ, ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡಿದಾಗ ಎಷ್ಟೋ ಊರುಗಳು ಮುಳುಗೋಗಿತ್ತು. ನಮ್ಮ ಅಜ್ಜಿ ತವರ ಮನೆ ಎಲ್ಲ ಇದೇ ಊರಲ್ಲಿ, ಇದೇ ನೀರೊಳಗಡೆ ನೆಲಸಮ ಆಗೋಗಿದೆ. ಸೊ ಅದೆಲ್ಲ ಕೂಡ ನೆನಪಾಗುತ್ತೆ ಇವಾಗ. ಹಾಗೆ ಬ್ರಿಡ್ಜ್ ಸೈಡಲ್ಲೆಲ್ಲ ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ವರ್ಕ್ ನಡೀತಾನೆ ಇದೆ. ಬಟ್ ಯಾಕೆ ಇಷ್ಟು ಬೇಗ ಉದ್ಘಾಟನೆ ಮಾಡಿದ್ರು ಇದನ್ನು ಅಂದರೆ, ಈ ಫ್ಲೈಓವರು ಮೇಲ್ಗಡೆ ಅಂದರೆ ಬ್ರಿಡ್ಜ್ ಮೇಲ್ಗಡೆ ಫ್ಲೋರ್ ಎಲ್ಲ ಹಾಕಿಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ಸೊ ಸಮ್ಮರಲ್ಲಿ ಏನಾಗಿತ್ತು, ಬೇಸಿಗೆ ಟೈಮಲ್ಲಿ ಅಂತ ಅಂದರೆ ಈ ಬ್ರಿಡ್ಜ್ ಕೆಳಗಡೆ ಪಾಸ್ ಆಗ್ತಾಯಿತ್ತು. ಅಂದರೆ ಆ ಕಡೆ ದಡಕ್ಕೂ ಈ ಕಡೆ ದಡಕ್ಕೂ ಲಾಂಚ್ ಬ್ರಿಡ್ಜ್ ಕೆಳಗಡೆ ಪಾಸ್ ಆಗಿ ಹೋಗ್ತಾ ಇತ್ತು. ಬಟ್ ಇವಾಗ ಏನಾಯಿತು ಅಂದರೆ, ಸ್ವಲ್ಪ ಮಳೆಗಾಲದಲ್ಲಿ ನೀರು ಹೈಟ್ ಆಯ್ತಲ್ವ, ಸೊ ನಮ್ಮ ಲಾಂಚಿನ ಮೇಲ್ಗಡೆ ಅದರ ಎಡ್ಜ್ ಬಂದು ಇದ್ರ ಬ್ರಿಡ್ಜಿಗೆ ಹೊಡಿತಾ ಇತ್ತಂತೆ. ಸೊ ಲಾಂಚು ಈ ಫ್ಲೈಓವರ್ ಕೆಳಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿ ಇಮಿಡಿಯೇಟಾಗಿ ಉದ್ಘಾಟನೆ ಮಾಡೋವಂಥ ಪರಿಸ್ಥಿತಿ ಬಂತು. ಹಾಗಾಗಿ ಬೇಗ ಉದ್ಘಾಟನೆ ಮಾಡಿದ್ರು. ಅದು ಬಿಟ್ಟರೆ ಫುಟ್ಪಾತ್ ಅಂತ ಇದೆ ಅಲ್ಲ, ಇಲ್ಲಿ ಫ್ಲೈಓವರ್ ಕೆಳಗಡೆ ಆ ಸೈಡಿ ನಮ್ಮ ಬ್ರಿಡ್ಜ್ ಮೇಲೆ, ಸೊ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಪೆಂಡಿಂಗಲ್ಲೇ ಇದೆ. ಸೊ ಅದೆಲ್ಲ ಇನ್ನೂ ಕಂಪ್ಲೀಟ್ ಆಗಬೇಕು. ಯಾರಾದರೂ ಬಂದರೆ ದಯವಿಟ್ಟು ಏನು ನಮ್ಮ ಬ್ರಿಡ್ಜ್ ನೋಡಲಿಕ್ಕೆ ಆ ಕಡೆ ಈ ಕಡೆ ಎಲ್ಲ ನೋಡೋದು ಮಾಡಬೇಡಿ, ಇನ್ನು ವರ್ಕ್ ಪ್ರೋಸೆಸ್ ನಡೀತಾ ಇದೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ನಮ್ಮ ಸುಂದರವಾದ ಬ್ರಿಡ್ಜ್ ಅಂತ. ನಮ್ಮ ಮಲೆನಾಡಿಗರ ಒಂದು ಹರಕೆ ಅಂತಲೇ ಹೇಳ್ಬೋದು. ಸೊ ಇದು ಇಷ್ಟು ವರ್ಷಗಳ ನಂತರ ಕಂಪ್ಲೀಟ್ ಆಗಿದೆ. 1945ರಿಂದನೇ ಮುಳುಗಡೆ ಆಗಿತ್ತು ಅಂತ ತಿಳ್ಕೊಳ್ಳೋಣ. ಸೊ ಅಲ್ಲಿಂದ ಇಲ್ಲಿ ತನಕ ಈ ಜನಗಳು ಪಟ್ಟಂತಹ ಕಷ್ಟಕ್ಕೆ ಇವತ್ತು ಮುಕ್ತಿ ಸಿಕ್ಕಿದೆ. ಸೊ ಎಷ್ಟೋ ಜನ ನೈಟ್ ಹೊತ್ತು ಇಲ್ಲಿಂದ ಓಡಾಡ್ತಾರೆ, ಹೆಣ್ಮಕ್ಳು ಕೂಡ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ. ನೈಟ್ ಮನೆಗೆ ಹೋಗ್ಬೋದಲ್ವಾ, ಅದು ಖುಷಿನೇ ಬೇರೆ. ಯಾಕಂದರೆ ನೈಟ್ ಆಗಿದ ತಕ್ಷಣ ಆ ಕಡೆ ಬಸ್ಸಿನ ವ್ಯವಸ್ಥೆ ಇರ್ತಾ ಇರಲಿಲ್ಲ, ಎಲ್ಲ ಒಂಥರ ಮಂಕ್ ಕವಿದಂಗೆ ಆಗ್ಬಿಡೋದು. ಮೊದಲೇ ಹಳ್ಳಿ, ಅದರಲ್ಲೂ ಒಂಥರ ನೈಟ್ ಆಗಿದ ತಕ್ಷಣ ಬಸ್ಸಿಂದ ಅಂದರೆ ಬೆಂಗಳೂರಿಂದನೋ ಶಿವಮೊಗ್ಗದಿಂದನೋ ಬರಬೇಕಂದ್ರೆ ಲೇಟ್ ಆಗಿದ ತಕ್ಷಣ ಅಲ್ಲಿನ ಜನಕ್ಕೆ ಪಾಪ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಯಾರ್ಯಾರೋ ಮನೇಲಿ ಉಳ್ಕೊಬೇಕಾದ ಪರಿಸ್ಥಿತಿ ಬರ್ತಾಯಿತ್ತು. ಬಟ್ ಇನ್ಮೇಲೆ ಹಾಗಲ್ಲ, ಅಂತ ಅವ್ರ ಮನೆಗೆ ಹೋಗಿ ಅವರು ರೀಚ್ ಆಗಿಬಿಡ್ಬೋದು ಅಂಥ ಒಂದು ಫೆಸಿಲಿಟಿ ಈಗ ಇಲ್ಲಿನ ಜನಕ್ಕೆ ಸಿಕ್ಕಿದೆ. ಇದು ನಮ್ಮೆಲ್ಲರಿಗೂ ಖುಷಿ ಕೊಡೋ ಅಂತಹ ವಿಷಯ. ಹಾಗೆ ನಮಗೆ ಮೂಲತಃ ಏನು ಅಂತ ಅಂದರೆ, ನಮ್ಮ ನೆಂಟರುಗಳ ಸಂಪರ್ಕ, ಸಂಬಂಧಿಕರು, ಬಂಧು ಬಳಗದವರ ಸಂಪರ್ಕನ ಸೊ ಈ ರಾತ್ರಿನಲ್ಲೂ ಬೆಳೆಸ್ಬೋದು. ಅಂದರೆ ಅವ್ರ ಮನೆಗೆ ಹೋಗ್ಬೋದು, ಹಬ್ಬ ಹರಿದಿನದಲ್ಲಿ ಮೀಟ್ ಮಾಡ್ಬೋದು. ಯಾರಿಗಾದ್ರೂ ಹುಷಾರಿಲ್ಲ, ಎಮರ್ಜೆನ್ಸಿ ಅಂತ ಅಂದರೆ ಫಸ್ಟೆಲ್ಲ ತಲೆ ಕೆಟ್ಟೋಗೋದು, ಏನಪ್ಪ ಮಾಡಬೇಕು ಅಂತ. ಇವಾಗ ಹಾಗಲ್ಲ, ವೆಹಿಕಲ್ ಮಾಡಿಕೊಂಡು ಡೈರೆಕ್ಟಾಗಿ ಹೋಗಿಬಿಡ್ಬೋದು. ಸೊ ಅದು ತುಂಬಾ ಖುಷಿ ಕೊಡುವಂತಹ ವಿಷಯ ಇಲ್ಲಿನ ಜನಕ್ಕೆ. ಸೊ ಹೇಗಿದೆ ನಮ್ಮ ಸಿಗಂದೂರಿನ ಬ್ರಿಡ್ಜ್? ಖಂಡಿತವಾಗ್ಲೂ ಎಲ್ಲರೂ ಬನ್ನಿ, ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡಿ. ಆದರೆ ಇಲ್ಲಿ ತಮಾಷೆ ಮಾಡಲಿಕ್ಕೆಲ್ಲ ಹೋಗಬೇಡಿ. ಎಷ್ಟು ಸೇಫಾಗಿ ಬರ್ತೀರೋ ಅಷ್ಟೇ ಸೇಫಾಗಿ ಹೋಗುವಂತಹ ಪ್ರಯತ್ನನ ಮಾಡಿ. ಸೊ ಇದಿಷ್ಟು ನನ್ನ ರಿಕ್ವೆಸ್ಟು. ನೋಡಿದ್ರಲ್ಲ, ಇದೆಲ್ಲ ಆದಮೇಲೆ ನೋಡಿಕೊಂಡು ಹಾಗೆ ಮೋಡ ಆಗ್ತಾಯಿದೆ, ನೋಡ್ತಾ ಇದ್ದೀರಾ ಅಲ್ವಾ, ಮೇಲೆ ಮಳೆ ಬರಲಿಕ್ಕೆ ಶುರುವಾಗ್ತಾ ಇದೆ. ಅದಕ್ಕೆ ಹೊರಟ್ವಿ. ಇನ್ನು ಹೊರಟಿದ ತಕ್ಷಣ ಈ ನಮ್ಮ ಬ್ರಿಡ್ಜ್ನ ಲಾಸ್ಟಲ್ಲಿ ಜೋಳ ಎಲ್ಲ ಬೇಯಿಸಿ ಮಾರ್ತಾಯಿದ್ರು, ಅದನ್ನು ತಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಇಲ್ಲಿರೋರೆಲ್ಲ ನಮ್ಮ ರಿಲೇಟಿವ್ಸೇ ಆಗಬೇಕು. ಸೊ ತಗೊಂಡ್ವಿ. ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಜೋಳ ಚೆನ್ನಾಗಿ ಬೆಂದಿರೋದಿಲ್ಲ, ಆ ಥರ ಎಲ್ಲ ಅನಿಸುತ್ತೆ. ಬಟ್ ಇಲ್ಲಿ ತುಂಬ ಟೇಸ್ಟಿಯಾಗಿತ್ತು, ಜೋಳ ತುಂಬ ಚೆನ್ನಾಗಿ ಬೆಂದಿತ್ತು.
ಇನ್ನು ಇದು ಫ್ಲೈಓವರ್ ಕೆಳಗಡೆ JCB ಇಟಾಚಿ ಎಲ್ಲ ಓಡಾಡಿ ಈ ಥರ ಆಗೋಗಿದೆ. ಇನ್ನು ಇದೆಲ್ಲ ಫುಲ್ ಕಂಪ್ಲೀಟ್ ಆಗಬೇಕು ಅಂದರೆ ಈ ಮಳೆಗಾಲ ಕಳಿಲೇಬೇಕು. ಮಳೆಗಾಲ ಕಳೆದು ಬೇಸಿಗೆ ಬಂದ ಮೇಲೆ ಇದು ಕಂಪ್ಲೀಟಾಗಿ ಒಂದು ಹದಕ್ಕೆ ಬರುತ್ತೆ. ಇನ್ನು ಈ ಕೇಬಲ್ ಬ್ರಿಡ್ಜ್ ವಿಶೇಷತೆ ಏನು ಅಂತ ಅಂದರೆ ಈ ಮುಳುಗಡೆ ಟೈಮಲ್ಲಿ ಮುಳುಗಡೆ ಜಾಗ ಆಗಿರೋದ್ರಿಂದ ತುಂಬ ಗಾಳಿ ಬೀಸುತ್ತೆ. ಇಲ್ಲಿ ಲಾಂಚು ಹೋಗ್ಬೇಕಂದ್ರೂ ಅದೇ ಥರ ಆಗ್ತಾಯಿತ್ತು. ಸೊ ಆ ಟೈಮಲ್ಲಿ ಒಂದೇ ಒಂದು ಇಂಚು ಈ ಬ್ರಿಡ್ಜು ಆ ಕಡೆಯಿಂದ ಈ ಕಡೆಗೆ ಮೂಮೆಂಟ್ಸ್ ಆಗುತ್ತಂತೆ, ಅದು ಗೊತ್ತಾಗಲ್ವಂತೆ ನಮಗೆ. ಸೊ ಅದಕ್ಕೋಸ್ಕರ ಈ ಕೇಬಲ್ ಬ್ರಿಡ್ಜನ್ನು ಇಲ್ಲಿ ಮಾಡಿರೋದು. ಇನ್ನು ಭೂಕಂಪ ಎಲ್ಲ ಆದ್ರೂ ತುಂಬ ಸೇಫ್ಟಿ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಹಾಗೆ ನಾವೀಗ ಮನೆ ಕಡೆ ಹೊರಡೋ ಅಂಥ ಟೈಮ್ ಆಯಿತು, ಹೋಗ್ತಾ ಇದ್ದೀವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಟಾಟಾ, ಬಾಯ್, ಟೇಕ್ ಕೇರ್.